Good morning, students. Welcome to Srinidhi's Classroom. So, in this class, I am going to discuss about rank and nullity. So, here, what is meant by a rank? So, you are all know about the range space. So, the dimension of that range space is nothing but a rank. So, dimension of range space in the sense the number of non-zero vectors when we reduce that matrix to ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಮಾಡಬೇಕಾದ್ರೆ ರೋ ರಿಡ್ಯೂಸ್ಡ್ ಎಚಲಾನ್ ಫಾರ್ಮ್ನ ಯೂಸ್ ಮಾಡಿ ನಂಬರ್ ಆಫ್ ನಾನ್ ಝೀರೋ ರೋಸ್ನ ಹೇಗೆ ಫೈಂಡ್ ಔಟ್ ಮಾಡಿದ್ವಿ. ಸೊ ಬೇಸಿಸ್ ಮತ್ತು ಡೈಮೆನ್ಷನಲ್ಲಿ ಅದೇ ಫಾರ್ಮೆಟಲ್ಲೇ ಈ ರೇಂಜ್ ಸ್ಪೇಸ್ ಅಂದರೆ ಗೊತ್ತಿದೆ. ಸೊ ದಟ್ ಈಸ್ ದ ಸಬ್ಸೆಟ್ ಆಫ್ ದ ಕೋಡೊಮೈನ್. ಸೊ ಆ ಕೋಡೊಮೈನ್ಗೆ ಎಕ್ಸಿಸ್ಟೆನ್ಸ್ ಆಗುವಂಥ ಸಬ್ಸೆಟ್ಟು ಅಂಡ್ ದ ಸೆಟ್ ಆಫ್ ಆಲ್ ಇಮೇಜಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಡೊಮೈನ್. ಅದರ ಡೈಮೆನ್ಷನ್ ಏನು ಬರುತ್ತೋ ಅದನ್ನು ನಾವು ರ್ಯಾಂಕ್ ಅಂತ ಹೇಳಿ ಕರಿತೀವಿ. ಅದು ಪ್ರಾಬ್ಲಮೆಟಿಕ್ ಆಗಿ ಹೋದಾಗ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸೊ ಅವಾಗ ಹೇಳ್ತೀನಿ ನಾನು ಹೇಗೆ ತೊಗೊಂಡ್ವಿ ರೇಂಜ್ನ ಅಂತ. ಸೊ ರ್ಯಾಂಕ್ನ ಸೊ ಅಲ್ಲಿ ನಾನು ಹೇಳ್ತೀನಿ. ಸೊ ದಟ್ ರ್ಯಾಂಕ್ ಈಸ್ ಡಿನೋಟೆಡ್ ಆಸ್ ನೋಡಿ ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಅಂದರೆ ರೇಂಜ್ ಸ್ಪೇಸ್, ಅದರ ಡೈಮೆನ್ಷನ್ನ ನಾವು ರ್ಯಾಂಕ್ ಅಂತ ಕರಿತೀವಿ. ಸೊ ನಲ್ಲಿಟಿ ಅಂದರೆ ದಟ್ ಈಸ್ ದ ಡೈಮೆನ್ಷನ್ ಆಫ್ ದ ನಲ್ ಸ್ಪೇಸ್ ಅಂತ. ಬಟ್ ಈ ಡೈಮೆನ್ಷನ್ ಆಫ್ ದ ನಲ್ ಸ್ಪೇಸ್ ಅಂದ್ರೆ ಅಬ್ಸರ್ವ್ ಕೇರ್ಫುಲಿ. ಸೊ ಡೊಮೈನ್ ಮತ್ತೆ ಕೋಡೊಮೈನಲ್ಲಿ zero vector is always to zero vector of the codomain. So that means that n of t always contains the zero vector. ಅದು 2 ಡೈಮೆನ್ಷನ್ ಇರ್ಬೋದು, 3 ಡೈಮೆನ್ಷನ್ ಇರ್ಬೋದು, ಅಥವಾ n ಡೈಮೆನ್ಷನ್ ಇರ್ಬೋದು. ಆ ಥರದ್ದು ಒಂದು ಝೀರೋ ವೆಕ್ಟರ್ನ ಮಸ್ಟ್ ಅಂಡ್ ಶುಡ್ ನಲ್ ಸ್ಪೇಸ್ನಲ್ಲಿ ಇದ್ದೇ ಇರುತ್ತೆ. ನಲ್ ಸ್ಪೇಸ್ನಲ್ಲಿ ಆ ಝೀರೋ ವೆಕ್ಟರ್ ಇರುತ್ತೆ. ಬಟ್ ಇದು ಕೌಂಟಿಗೆ ತಗೊಳ್ಳೋ ಹಾಗಿಲ್ಲ. ನಾವು ಡೈಮೆನ್ಷನ್ ಹೇಳಬೇಕಾದ್ರೆ ಡೈಮೆನ್ಷನ್ ಆಫ್ ದ ನಲ್ ಸ್ಪೇಸ್ ಹೇಳಬೇಕಾದ್ರೆ ಇದನ್ನ ಕೌಂಟಿಗೆ ತಗೊಳ್ಳೋ ಹಾಗಿಲ್ಲ. ಅದರ್ ದ್ಯಾನ್ ದಟ್ ಝೀರೋ ವೆಕ್ಟರ್ ಅಂದರೆ ನಾನ್ ಝೀರೋ ವೆಕ್ಟರ್ ಯಾವುದು, ಯಾವ ನಾನ್ ಝೀರೋ ವೆಕ್ಟರ್ಸು ಇನ್ಯಾವುದೋ ಒಂದು ನಾನ್ ಝೀರೋ ವೆಕ್ಟರ್ ಸಮ್ ಆಲ್ಫಾ ಅಂತ ಹೇಳೋಣ. ಸೊ ದಟ್ ನಾನ್ ಝೀರೋ ವೆಕ್ಟರ್ ವಿಚ್ ನಾನ್ ಝೀರೋ ವೆಕ್ಟರ್ ಮ್ಯಾಪ್ ಟು ದಟ್ ಝೀರೋ ವೆಕ್ಟರ್ ಆಫ್ ದ ಕೋಡೊಮೈನ್ ಯಾವ್ದು ಬರುತ್ತೋ ಅದನ್ನು ನಾವು ನಲ್ ಸ್ಪೇಸ್ನ ಡೈಮೆನ್ಷನ್. ಈಗ ಒಂದು 3 ವೆಕ್ಟರ್ಸ್, ಯಾವುದೋ ಒಂದು 3 ವೆಕ್ಟರ್ಸು ಝೀರೋ ವೆಕ್ಟರ್ ಆಫ್ ದ ಕೋಡೊಮೈನ್ಗೆ ಮ್ಯಾಪ್ ಆಗಿತ್ತು ಅಂತ ಇಟ್ಕೊಳ್ಳಿ. ಆಗ ಆಲ್ಫಾ 1, ಆಲ್ಫಾ 2, ಆಲ್ಫಾ 3 3 ವೆಕ್ಟರ್ಸ್ನು ನಲ್ ಸ್ಪೇಸ್ನಲ್ಲಿ ಇದ್ರೆ, ಆ ನಲ್ ಸ್ಪೇಸ್ನಲ್ಲಿ ಬಂದರೆ ಆಗ ದ ಡೈಮೆನ್ಷನ್ ಆಫ್ ದ ನಲ್ ಸ್ಪೇಸ್ ಈಸ್ 3 ಅಂತ. 3 ವೆಕ್ಟರ್ಸು ನಮಗೆ ಝೀರೋ ವೆಕ್ಟರ್ ಆಫ್ ದ ಕೋಡೊಮೈನ್ಗೆ ಮ್ಯಾಪ್ ಆಗಿರೋದ್ರಿಂದ ಸೊ ಅದನ್ನು ನಮಗೆ ಡೈಮೆನ್ಷನ್ ಆಫ್ ದ ನಲ್ ಸ್ಪೇಸ್ನ ನಾವು 3 ಅಂತ ಹೇಳಿ ಕರಿತೀವಿ. ಸೊ ಅದನ್ನೇ ನಾವು ನಲ್ಲಿಟಿ ಅಂತ ಹೇಳಿ ಕರೆಯೋದು. ಸೊ ದಟ್ ಈಸ್ ನಥಿಂಗ್ ಬಟ್ ನಲ್ಲಿಟಿ. ಎಷ್ಟು ವೆಕ್ಟರ್ಸು ಝೀರೋ ಎಲಿಮೆಂಟ್ ಆಫ್ ಕೋಡೊಮೈನ್ಗೆ ಮ್ಯಾಪ್ ಆಗಿರುತ್ತೆ ಅದನ್ನು ನಾವು ನಲ್ಲಿಟಿ ಅಂತ ಹೇಳ್ತೀವಿ. ಎಕ್ಸೆಪ್ಟ್ ದಟ್ ಝೀರೋ ವೆಕ್ಟರ್ ನಾವು ಕೌಂಟ್ ಮಾಡ್ಕೊಳ್ಬೇಕು. ಸೊ ಐ ಥಿಂಕ್ ನಿಮಗೆ ಇದು ರ್ಯಾಂಕ್ ಅಂಡ್ ನಲ್ಲಿಟಿ ಗೊತ್ತಾಯ್ತು ಅನ್ಕೊತೀನಿ. ಇದ್ರ ಮೇಲೆ ವೆರಿ ಇಂಪಾರ್ಟೆಂಟ್ ರ್ಯಾಂಕ್ ಅಂಡ್ ನಲ್ಲಿಟಿ ಥಿಯರಮ್ ಇದೆ, ಅದೇನಂತ ಹೇಳಿ ಡಿಸ್ಕಸ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಸಿ ದ ರ್ಯಾಂಕ್ ಅಂಡ್ ನಲ್ಲಿಟಿ ಥಿಯರಮ್. ಸೊ ಫಸ್ಟ್ ಸಿ ದ ಸ್ಟೇಟ್ಮೆಂಟ್ ಆಫ್ ದ ಥಿಯರಮ್. That is, let a T from V to W be a linear transformation and V be a finite dimensional vector space. Then the dimension of R of T plus dimension of N of T is equal to dimension of the vector space Vn. ಅಂದರೆ ರೇಂಜ್ ಸ್ಪೇಸ್ನ ಡೈಮೆನ್ಷನ್ನು ನಲ್ ಸ್ಪೇಸ್ನ ಡೈಮೆನ್ಷನ್ನು ಎರಡೂ ಕೂಡ ಡೈಮೆನ್ಷನ್ ಆಫ್ ದ ಡೊಮೈನ್ ಅಂದರೆ ಡೈಮೆನ್ಷನ್ ಆಫ್ ದ ವೆಕ್ಟರ್ ಸ್ಪೇಸ್ ವಿ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದಕ್ಕೆ ಸ್ಟಾರ್ಟಿಂಗ್ ಇದು ಸ್ವಲ್ಪ ಥಿಯರಿಟಿಕಲ್ ಆಗಿರೋದ್ರಿಂದ ನಾನು ಸ್ವಲ್ಪ ಪ್ರೂಫ್ನ ಬರೆದ್ಬಿಟ್ಟಿದ್ದೀನಿ. ಲೆಟ್ ಡೈಮೆನ್ಷನ್ ಆಫ್ ವಿ ಬಿ ಎಮ್ ಅಂತ ಹೇಳಿ ಚೂಸ್ ಮಾಡೋಣ. ಅಂದರೆ ಎಮ್ ಅಂದರೆ ವಿನ ಡೈಮೆನ್ಷನ್ ಬಂದು ಎಮ್ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಹಾಗೆ ನಲ್ ಸ್ಪೇಸ್ನ ಡೈಮೆನ್ಷನ್ನ ಎನ್ ಅಂತ ಚೂಸ್ ಮಾಡ್ಕೋತೀನಿ. ನೋಡಿ, ನಲ್ ಸ್ಪೇಸು ವೆಕ್ಟರ್ ಸ್ಪೇಸ್ ಅಂದರೆ ಡೊಮೈನ್ಗೆ ಯಾವಾಗ್ಲೂ ಸಬ್ ಸ್ಪೇಸ್ ಆಗಿರುತ್ತೆ. ಅದು ಹೇಗೆ ಸರ್ ಅಂದರೆ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಅದನ್ನು ಪ್ರೂಫ್ ಮಾಡಿದ್ದೀನಿ. ದಟ್ ಎನ್ ಆಫ್ ಟಿ ಅಂದರೆ ನಲ್ ಸ್ಪೇಸ್ ಇಸ್ ಅ ಸಬ್ ಸ್ಪೇಸ್ ಆಫ್ ದ ವೆಕ್ಟರ್ ಸ್ಪೇಸ್ ಅಂತ. ನಲ್ ಸ್ಪೇಸು ವೆಕ್ಟರ್ ಸ್ಪೇಸ್ಗೆ ಅಂದರೆ ಡೊಮೈನ್ಗೆ ಸಬ್ ಸ್ಪೇಸ್ ಆಗಿದೆ ಅಂದಮೇಲೆ ಸೊ ಈ ನಲ್ ಸ್ಪೇಸ್ನ ಡೈಮೆನ್ಷನ್ನು ವೆಕ್ಟರ್ ಸ್ಪೇಸ್ನ ಡೈಮೆನ್ಷನ್ಗಿಂತ ಕಮ್ಮಿ ಇರಬೇಕು, ಇಲ್ಲ ಅದಕ್ಕೆ ಈಕ್ವಲ್ ಆಗಿರಬೇಕು. ಸೊ ನಾವು ಸ್ಟಾರ್ಟಿಂಗ್ ಅದನ್ನು ಹೇಳ್ತೀವಿ. ಸೊ ಡೈಮೆನ್ಷನ್ ಆಫ್ ದ ನಲ್ ಸ್ಪೇಸ್ ಈಸ್ ಎನ್ ಅಂತಾನು ಕೂಡ ಚೂಸ್ ಮಾಡಿದ್ದೀನಿ. ಸಿನ್ಸ್ n of t is a subspace of V ಅಂದ್ರೆ null space is a subspace of the domain. ಡೊಮೈನ್ಗೆ ಅದು ಸಬ್ಸ್ಪೇಸ್ ಆಗಿದೆ ಅಂದಮೇಲೆ ಸೊ ಡೈಮೆನ್ಷನ್ ಆಫ್ ದ ನಲ್ ಸ್ಪೇಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಎಮ್ ಆಗಿರುತ್ತೆ. ಸೊ ಡೈಮೆನ್ಷನ್ ಆಫ್ ಎನ್ ನಲ್ ಸ್ಪೇಸ್ ಈಸ್ ಎನ್ ಅಂದರೆ
ಅದರ ಅರ್ಥ ಏನು ಗೊತ್ತಾ, ಆ ನಲ್ ಸ್ಪೇಸ್ಗೆ ಎಕ್ಸಿಸ್ಟ್ ಆಗುವಂಥ ಬೇಸಿಸ್ ಏನಿದೆ ಆ ಬೇಸಿಸ್ ಅಲ್ಲಿ ಎನ್ ನಂಬರ್ ಆಫ್ ವೆಕ್ಟರ್ಸ್ ಇರುತ್ತೆ ಅಂತ. ನಾವು ಹಿಂದೆ ಬೇಸಿಸ್ ಆ್ಯಂಡ್ ಡೈಮೆನ್ಷನ್ ಹೇಳಬೇಕಾದ್ರೆ ಬೇಸಿಸ್ನಲ್ಲಿ ಎಷ್ಟು ಅಂದರೆ ರೋ ರಿಡ್ಯೂಸ್ ಮಾಡ್ಕೊತಾ ಹೋದಾಗ ಎಷ್ಟು ನಾನ್ ಝೀರೋ ರೋಸ್ ಬರ್ತಿತ್ತೋ ಅದನ್ನು ನಾವು ವೆಕ್ಟರ್ಸ್ ಫಾರ್ಮೆಟ್ನಲ್ಲಿ ಬರೆದು ನಂಬರ್ ಆಫ್ ವೆಕ್ಟರ್ಸ್ ಎಷ್ಟು ಬರ್ತಿತ್ತು ಬೇಸಿಸ್ನಲ್ಲಿ ದಟ್ ಈಸ್ ದ ಡೈಮೆನ್ಷನ್ ಅಂತ ಹೇಳ್ತಾ ಇದ್ವಿ. ಸೊ ಇಲ್ಲೂ ಹಾಗೆ ನನ್ನ ಸೊ ನಲ್ ಸ್ಪೇಸ್ನ ಡೈಮೆನ್ಷನ್ ಎನ್ ಅಂದರೆ ಅದಕ್ಕೆ ಎಕ್ಸಿಸ್ಟ್ ಆಗುವಂಥ ಬೇಸಿಸ್ನಲ್ಲಿ ಎನ್ ನಂಬರ್ ಆಫ್ ವೆಕ್ಟರ್ಸ್ ಇರುತ್ತೆ ಅಂತ. ಇಲ್ಲಿ ಆಲ್ಫಾ 1 ಆಲ್ಫಾ 2 ಸೊ ಆನ್ ಆಲ್ಫಾ ಎನ್ ಅನ್ನೋದು ದ ವೆಕ್ಟರ್ಸ್. ಸೊ ಅದಷ್ಟು ನಂಬರ್ ಆಫ್ ವೆಕ್ಟರ್ಸ್ ಅದು ಅಷ್ಟು ವೆಕ್ಟರ್ಸು ಬೇಸಿಸ್ನಲ್ಲಿ ಇರುತ್ತೆ ಅಂತ. ಸೊ ಅದಕ್ಕೆ ನಾನು ಬೇಸಿಸ್ನ ಚೂಸ್ ಮಾಡ್ತಾ ಇದ್ದೀನಿ. ಆ ಬೇಸಿಸ್ನಲ್ಲಿ ಎನ್ ನಂಬರ್ ಆಫ್ ವೆಕ್ಟರ್ಸ್ನ ಬರೀತಿದ್ದೀನಿ. ಬಿ ದ ಬೇಸಿಸ್ ಆಫ್ ಎನ್ ಆಫ್ ಟಿ ಅಂತ ಚೂಸ್ ಮಾಡೋಣ. ಈ ಬೇಸಿಸ್ನ ನೆಕ್ಸ್ಟ್ ಎಕ್ಸ್ಟೆನ್ಷನ್ ಮಾಡ್ತೀನಿ. ಎಲ್ಲಿ ತನಕ ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂದರೆ ಈ ವೆಕ್ಟರ್ ಸ್ಪೇಸ್ನ ಡೈಮೆನ್ಷನ್ ಏನಿದೆಯೋ ಅಷ್ಟು ವೆಕ್ಟರ್ಸು ನನಗೆ ಈ ಬೇಸಿಸ್ನಲ್ಲಿ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ನನಗೆ ವೆಕ್ಟರ್ ಸ್ಪೇಸ್ನ ಡೈಮೆನ್ಷನ್ ಇಲ್ಲಿ ಎಮ್ ಇರೋದ್ರಿಂದ ಎಮ್ ನಂಬರ್ ಆಫ್ ವೆಕ್ಟರ್ಸ್ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ವೆಕ್ಟರ್ ಸ್ಪೇಸ್ನ ಡೈಮೆನ್ಷನ್ ಬಂದು ಒಂದು 6 ಇದೆ ಅಂತ ಅನ್ಕೊಳ್ಳಿ. ನಲ್ ಸ್ಪೇಸ್ನ ಡೈಮೆನ್ಷನ್ ಬಂದು 2 ಇತ್ತು ಅಂತ ಅನ್ಕೊಳ್ಳಿ. ಸೊ ಅಲ್ಲಿಗೆ ಅದಕ್ಕೆ ಎಕ್ಸಿಸ್ಟೆನ್ಸ್ ಆಗುವಂಥ ಬೇಸಿಸ್ ಅಂದರೆ ನಲ್ ಸ್ಪೇಸ್ನಲ್ಲಿ ಬರುವಂಥ ಬೇಸಿಸು 2 ವೆಕ್ಟರ್ಸ್ ಇರುತ್ತೆ. ಯಾವುದೋ 2 ವೆಕ್ಟರ್ಸ್ ಇರುತ್ತೆ. ನಮಗೆ ಈಗ ಈ ವೆಕ್ಟರ್ನ ನೋಡಿ ಆಲ್ಫಾ 1 ಆಲ್ಫಾ 2 ಅಂತ ಕರೆಯೋಣ. 2 ವೆಕ್ಟರ್ಸ್ ಇತ್ತು B1 ಅಲ್ಲಿ. ಈಗ ನಾನು ನೆಕ್ಸ್ಟು ಇನ್ನೊಂದು ಬೇಸಿಸ್ನ ಬರಿತಾ ಇದ್ದೀನಿ, ಅಂದರೆ ಇನ್ನೊಂದು ಸೆಟ್ನ ಬರಿತಾ ಇದ್ದೀನಿ. ಆ ಸೆಟ್ನ ಹೇಗೆ ಬರಿತೀನಿ ಅಂದರೆ ಇದರಲ್ಲಿ ನೋಡಿ 2 ವೆಕ್ಟರ್ಸ್ ಇದ್ದಿದ್ದು. ಸೊ ವಿ ದ ಡೈಮೆನ್ಷನ್ ಬಂದು ಎಷ್ಟು 6. ಅಲ್ಲಿಗೆ ನನಗೆ ಅದು ಮ್ಯಾಚ್ ಆಗಬೇಕು ಅಂದರೆ 6 ವೆಕ್ಟರ್ಸ್ ಬರಬೇಕು. ಸೊ ಆಲ್ಫಾ 1 ಇನ್ನೊಂದು ಆಲ್ಫಾ 2 ಹಾಗೆ ಇತ್ತು. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಬೀಟಾ 1 ಬೀಟಾ 2 ಬೀಟಾ 3 ಬೀಟಾ 4 ಅಂತ 4 ವೆಕ್ಟರ್ಸ್ನ ಸೇರಿಸ್ತೀನಿ. ಮುಂಚೆ ಆಲ್ರೆಡಿ 2 ಇತ್ತು, ಇನ್ನು 4 ವೆಕ್ಟರ್ಸ್ನ ಸೇರಿಸಿದ್ರೆ 2 + 4 ಮೀನ್ಸ್ 6 ವೆಕ್ಟರ್ಸ್ ಆಯಿತು. ಸೊ ಅಲ್ಲಿಗೆ ಆ ವೆಕ್ಟರ್ ಸ್ಪೇಸ್ನ ಡೈಮೆನ್ಷನ್ಗೆ ಅದು ಮ್ಯಾಚ್ ಆಗುತ್ತೆ. ಅಂದರೆ ನಾನು 2 ವೆಕ್ಟರ್ಸ್ ಇದ್ರೆ ಇನ್ನು ಎಷ್ಟು ನಂಬರ್ ಆಫ್ ವೆಕ್ಟರ್ಸ್ನ ನಾನು ಇದ್ರ ಜೊತೆಗೆ ಸೇರಿಸಬೇಕಾಗುತ್ತೆ ಅಂದರೆ 4 ವೆಕ್ಟರ್ಸ್ನ ಸೇರಿಸಿದ್ರೆ ಆಗ ಆ ವೆಕ್ಟರ್ ಸ್ಪೇಸ್ನ ಡೈಮೆನ್ಷನ್ಗೆ ಇದು ಮ್ಯಾಚ್ ಆಗುತ್ತೆ. ಸೊ ಅದೇ ಥರನೇ ಈಗ ಆಲ್ರೆಡಿ ನನಗೆ ಆಲ್ಫಾ ಎನ್ ಅಷ್ಟು ವೆಕ್ಟರ್ಸು ಅದರಲ್ಲಿ ಇತ್ತು B1 ಅಲ್ಲಿ. ಸೊ ಇನ್ನು ನೆಕ್ಸ್ಟು ಬೀಟಾ 1 ನಿಂದ ಬೀಟಾ ಎಸ್ ಅಂತ ಅನ್ಕೋತಾ ಇದ್ದೀನಿ. ಆ ಎಸ್ ಅನ್ನೋದು ಅಲ್ಲಿ ತನಕ ತಗೊಂಡ್ರೆ ನನಗೆ ಆ ವೆಕ್ಟರ್ ಸ್ಪೇಸ್ಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ಹಾಗಾಗಿ ಅದನ್ನೇ ಹೇಳ್ತೀರಾ ಸಚ್ ದಟ್ ಅಂದರೆ ಅದನ್ನು ಬರಿಬೇಕಾದ್ರೆ ನೀವು ಯಾವ ಕಂಡೀಷನಲ್ಲಿ ಬರಿಬೇಕು ಅಂದರೆ n + s = m ಆಗಬೇಕು. ಅಂದರೆ ಇದರಲ್ಲಿರುವಂಥ ನಂಬರ್ ಆಫ್ ವೆಕ್ಟರ್ಸು ಈ ನಂಬರ್ ಆಫ್ ವೆಕ್ಟರ್ಸು ಎರಡನ್ನೂ ಆ್ಯಡ್ ಮಾಡಿದ್ರೆ ದಟ್ ಗಿವ್ಸ್ ದ ಡೈಮೆನ್ಷನ್ ಆಫ್ ದ ವೆಕ್ಟರ್ ಸ್ಪೇಸ್ ಬರಬೇಕು. ಸೊ ಆ ಲೆಕ್ಕಾಚಾರದಲ್ಲಿ ನಾನು ಅಷ್ಟು ವೆಕ್ಟರ್ಸ್ನ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ. ಈಗ ನೋಡಿ ಇದೆಲ್ಲ ಪೂರ್ತಿ ಈ ಆಲ್ಫಾ 1 ಇಂದ ಬೀಟಾ ಎಸ್ ತನಕ ಏನು ವೆಕ್ಟರ್ಸ್ ಬರುತ್ತೆ ದೇ ಆರ್ ಆಲ್ ದ ಎಲಿಮೆಂಟ್ಸ್ ಆಫ್ ವಿ. ಅದು ವಿನಲ್ಲಿರುವಂಥ ಎಲಿಮೆಂಟ್ಸು. ಸೊ ಇಲ್ಲಿ ಟಿ ಇಸ್ ದ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಅದು ಫಂಕ್ಷನ್ ಆಗಿರುತ್ತೆ ಅಂತ. ಫಂಕ್ಷನ್ ಆಗಿದ್ಮೇಲೆ ಅದು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಹೇಳೋಕ್ಕಾಗೋದು. ದಟ್ ಮೀನ್ಸ್ ವಿನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಡಬ್ಲ್ಯೂನಲ್ಲಿ ನಮಗೆ ಇಮೇಜಸ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಈಗ ನೋಡಿ ಈ ಆಲ್ಫಾ 1 ಇಂದ ಬೀಟಾ ಎಸ್ ತನಕ ಏನು ವೆಕ್ಟರ್ಸ್ನ ತಗೊಂಡಿದ್ದೀನಿ ಆ ವೆಕ್ಟರ್ಸ್ ಎಲ್ಲ ಎಲ್ಲಿರುತ್ತೆ ಅಂದರೆ ವಿನಲ್ಲಿರುವಂಥ ವೆಕ್ಟರ್ಸ್ ಏನಲ್ಲ. ಯಾಕೆಂದ್ರೆ ಅವೆಲ್ಲ ಪೂರ್ತಿ ಎನ್ ಆಫ್ ಟಿ ಸಬ್ಸ್ಪೇಸ್ ಆಫ್ ವಿ ಆಗಿದೆ ಅಂದಮೇಲೆ ಎನ್ ಆಫ್ ಟಿನಲ್ಲಿರೋದೆಲ್ಲ ವಿನಲ್ಲಿ ಇದ್ದೇ ಇರುತ್ತೆ. ಸೊ ಇಲ್ಲಿ ಬರ್ಕೊಂತಿರೋ ವೆಕ್ಟರ್ಸು ಕೂಡ ನಮಗೆ ವಿನಲ್ಲಿರುವಂಥ ವೆಕ್ಟರ್ಸ್ಗಳೇನೆ. ಆ ಎಲ್ಲ ವೆಕ್ಟರ್ಸು ವಿನಲ್ಲಿದೆ ಅಂದರೆ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಕೋಡೊಮೈನ್ನಲ್ಲಿ ಇಮೇಜಸ್ ಎಕ್ಸಿಸ್ಟ್ ಆಗೇ ಆಗುತ್ತೆ. ನಾನು ನಿಮಗೆ ಲಾಸ್ಟ್ ಕ್ಲಾಸೇ ಹೇಳಿದ್ದೆ ಆಲ್ಫಾ 1 ಅನ್ನೋದು ವಿನಲ್ಲಿರುವಂಥ ಎಲಿಮೆಂಟ್ ಆದರೆ ಟಿ ಆಫ್ ಆಲ್ಫಾ 1 ಅನ್ನೋದು ಇಮೇಜ್ ಆಫ್ ದಿ ಆಲ್ಫಾ 1 ಆಗಿರುತ್ತೆ. ಟಿ ಆಫ್ ಆಲ್ಫಾ 1 ಇಸ್ ದ ಇಮೇಜ್ ಆಫ್ ದಿ ಆಲ್ಫಾ 1. ಸೊ ಹಾಗಾಗಿ ಆ ಇಮೇಜ್ ಏನು ಬರುತ್ತೋ ಇವಾಗ ಆಲ್ಫಾ 1ಗೆ ಇಮೇಜ್ ಏನು ಅಂದರೆ ಟಿ ಆಫ್ ಆಲ್ಫಾ 1 ಅಂತ ಹೇಳ್ತೀವಿ. ಈ ಟಿ ಆಫ್ ಆಲ್ಫಾ 1 ಎಲ್ಲಿರುತ್ತೆ ಅಂದರೆ ರೇಂಜಲ್ಲಿರುತ್ತೆ, ರೇಂಜ್ ಸ್ಪೇಸ್ನಲ್ಲಿ ಇರುತ್ತೆ. ಯಾಕೆಂದರೆ ರೇಂಜ್ ಅಂದ್ರೆ ಅದು ಸೆಟ್ ಆಫ್ ಆಲ್ ಇಮೇಜಸ್ ಅಂತ. set of all images of the elements of the domain. Here alpha 1 is the element of the domain. T of alpha 1 is the image of the alpha 1. That's why that T of alpha 1 belongs to range space. So ಅದನ್ನೇ ನಾನು ಇಲ್ಲಿ ಹೇಳ್ತಿರೋದು ಪ್ರತಿಯೊಂದು ಎಲಿಮೆಂಟ್ಗಳ ಇಮೇಜಸ್ ಬರೀತಿದ್ದೀನಿ. ಆಲ್ಫಾ 1ಗೆ ಇಮೇಜು ಟಿ ಆಫ್ ಆಲ್ಫಾ 1, ಆಲ್ಫಾ 2ಗೆ ಟಿ ಆಫ್ ಆಲ್ಫಾ 2,
ಆಲ್ಫಾ ಎನ್ಗೆ ಟಿ ಆಫ್ ಆಲ್ಫಾ ಎನ್, ಬೀಟಾ ಒನ್ಗೆ ಟಿ ಆಫ್ ಬೀಟಾ ಒನ್, ಅದೇ ಥರನೇ ಬೀಟಾ ಎಸ್ಗೆ ಟಿ ಆಫ್ ಬೀಟಾ ಎಸ್. ದೀಸ್ ಆರ್ ಆಲ್ ದ ಇಮೇಜಸ್ ಆಫ್ ಆಲ್ಫಾ ಒನ್ ಆಲ್ಫಾ ಟು ಸೊ ಆನ್ ಬೀಟಾ ಎಸ್. ಸೊ ದಟ್ಸ್ ವೈ ದೀಸ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ಆರ್ ಆಫ್ ಟಿ, ಅಂದರೆ ರೇಂಜ್ ಸ್ಪೇಸ್ನಲ್ಲಿ ಇರುತ್ತೆ. ಸೊ ಇನ್ನು ಸ್ಟಾರ್ಟಿಂಗ್ಗೆ ನಾನು ಹೇಳಿದ್ದೆ ಬೀಟಾ ಒನ್ ಇಸ್ ದ ಬೇಸಿಸ್ ಆಫ್ ದ ಎನ್ ಆಫ್ ಟಿ ಎನ್, ಅಂದರೆ ನಲ್ ಸ್ಪೇಸ್ ಅನ್ನು. ಸೊ ನಲ್ ಸ್ಪೇಸ್ನಲ್ಲಿ ಇದೆ ಎಲಿಮೆಂಟ್ಸ್ ಅಂದರೆ ಅರ್ಥ ಏನು, ಆ ನಲ್ ಸ್ಪೇಸ್ನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟೂ ಕೂಡ ಕೋಡೊಮೈನ್ನ 0 ಎಲಿಮೆಂಟ್ಗೆ ಮ್ಯಾಪ್ ಆಗಿರುತ್ತೆ. ಸೊ ಈಗ ಟಿ ಆಫ್ ಆಲ್ಫಾ ಒನ್ ಅನ್ನೋದು ಇಮೇಜ್ ಆಫ್ ಆಲ್ಫಾ ಒನ್ ಅನ್ನೋದು ಡೊಮೈನ್ನಲ್ಲಿರುವಂಥ ಎಲಿಮೆಂಟ್, ಅದರಲ್ಲೂ ಎಸ್ಪೆಷಲಿ ನಲ್ ಸ್ಪೇಸ್ನಲ್ಲಿರುವಂಥ ಎಲಿಮೆಂಟ್. ಟಿ ಆಫ್ ಆಲ್ಫಾ ಒನ್ ಅನ್ನೋದು ಆಲ್ಫಾ ಒನ್ನ ಇಮೇಜ್ ಅಂತ. ಆಲ್ಫಾ ಒನ್ ನಲ್ ಸ್ಪೇಸ್ನಲ್ಲಿದೆ ಅಂದರೆ ಆಲ್ಫಾ ಒನ್ನ ಇಮೇಜು 0 ವೆಕ್ಟರೇ ಆಗಿರಬೇಕು. ಯಾಕೆಂದರೆ ಈ ಆಲ್ಫಾ ಒನ್ ಆಲ್ಫಾ ಟು ಅಪ್ ಟು ಸೊ ಆನ್ ಆಲ್ಫಾ ಎನ್ ಅನ್ನೋದು ನಮಗೆ ನಲ್ ಸ್ಪೇಸ್ನಲ್ಲಿ ಬರೋದ್ರಿಂದ ಅದು ಡೊಮೈನಲ್ಲಿರುವಂಥ ಎಲಿಮೆಂಟು. ಸೊ ಆ ಡೊಮೈನಲ್ಲಿರುವಂಥ ಎಲಿಮೆಂಟ್ ಎಲ್ಲ ಕೋಡೊಮೈನಲ್ಲಿರುವಂಥ 0 ಎಲಿಮೆಂಟ್ಗೆ ಮ್ಯಾಪ್ ಆಗಿರುತ್ತೆ. ಯಾಕೆಂದರೆ ಅವೆಲ್ಲದನ್ನು ಕೂಡ ನಲ್ ಸ್ಪೇಸ್ನಲ್ಲಿರೋದ್ರಿಂದ ಅವೆಲ್ಲ ಎಲಿಮೆಂಟ್ಸನ್ನು ಕೂಡ 0 ಎಲಿಮೆಂಟ್ಗೆ ಮ್ಯಾಪ್ ಆಗಿರುತ್ತೆ. ದಟ್ ಮೀನ್ಸ್ ಟಿ ಆಫ್ ಆಲ್ಫಾ ಒನ್ ಅಂದ್ರೂ 0, ಆಲ್ಫಾ ಒನ್ ಟಿ ಆಫ್ ಆಲ್ಫಾ ಒನ್ ಇಸ್ ದ ಇಮೇಜ್ ಆಫ್ ಆಲ್ಫಾ ಒನ್ ಅಂತ ಕರಿತೀವಿ. ಆ ಇಮೇಜ್ ನಮಗೆ 0 ಬರ್ತಿರೋದ್ರಿಂದ ಟಿ ಆಫ್ ಆಲ್ಫಾ ಒನ್ ಅಂದರೆ 0, ಟಿ ಆಫ್ ಆಲ್ಫಾ ಟು ಅಂದ್ರೂ 0. ಸೊ ಯಾವುದೇ ಬರೆದ್ರು ಟಿ ಆಫ್ ಆಲ್ಫಾ ಎನ್ ಅಂದ್ರೂ ಕೂಡ 0ನೇ. ಸೊ ಅದೆಲ್ಲ ಪೂರ್ತಿ 0ಗೆ ಮ್ಯಾಪ್ ಆಗಿರೋದ್ರಿಂದ ನಾನು ಅದನ್ನೇ ಬರೀತಿದ್ದೀನಿ. ಟಿ ಆಫ್ ಆಲ್ಫಾ ಒನ್ ಟಿ ಆಫ್ ಆಲ್ಫಾ ಟು ಸೊ ಆನ್ ಟಿ ಆಫ್ ಆಲ್ಫಾ ಎನ್ ಇಸ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಅದು 0 ಆಗೋಯ್ತು ಅಂದರೆ, ಇವೆಲ್ಲ 0 ಆಯಿತು ಅಂದರೆ ಇನ್ನು ಉಳ್ಕೊಂಡಿರುವಂಥ ಇಮೇಜಸ್ ಟಿ ಆಫ್ ಬೀಟಾ ಒನ್ ಟಿ ಆಫ್ ಬೀಟಾ ಟು ಅಪ್ ಟು ಟಿ ಆಫ್ ಬೀಟಾ ಎಸ್ ಇದೆ ಅಲ್ವಾ, ಅದಷ್ಟನ್ನು ಸೇರಿಸಿ ಒಂದು ಸೆಟ್ ಅಂತ ಬರೀತಿದ್ದೀನಿ. ದಟ್ ಸೆಟ್ ಈಸ್ ನಥಿಂಗ್ ಬಟ್ ಎ ಅಂತ, ಕ್ಯಾಪಿಟಲ್ ಲೆಟರ್ ಎ ಇಂದ ಡಿನೋಟ್ ಮಾಡ್ತಾ ಇದ್ದೀನಿ. ಸೊ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ. ಡೈಮೆನ್ಷನ್ ಆಫ್ ದ ರೇಂಜ್ ಸ್ಪೇಸ್ ಪ್ಲಸ್ ಡೈಮೆನ್ಷನ್ ಆಫ್ ದ ನಲ್ ಸ್ಪೇಸ್ ಇಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ದ ವೆಕ್ಟರ್ ಸ್ಪೇಸ್ ವಿ, ಅಂದರೆ ಡೈಮೆನ್ಷನ್ ಆಫ್ ದ ಡೊಮೈನ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಈಗ ಡೈಮೆನ್ಷನ್ ಆಫ್ ದ ನಲ್ ಸ್ಪೇಸ್ನ ಎನ್ ಅಂತ ಅನ್ಕೊಂಡಿದ್ವಿ, ಡೈಮೆನ್ಷನ್ ಆಫ್ ದ ವೆಕ್ಟರ್ ಸ್ಪೇಸ್ನ ಎಮ್ ಅಂತ ಅನ್ಕೊಂಡ್ವಿ. ಸೊ ಅದಕ್ಕೆ ಎಸ್ ನಂಬರ್ ಆಫ್ ವೆಕ್ಟರ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಡೈಮೆನ್ಷನ್ ಆಫ್ ವಿ ಬರ್ತಿತ್ತು. ಆ ವೆಕ್ಟರ್ಸ್ಗಳು ನಂಬರ್ ಆಫ್ ವೆಕ್ಟರ್ಸ್ ಎಷ್ಟಿದೆ ಅಂದರೆ ಇದರಲ್ಲಿ ಎಸ್ ನಂಬರ್ ಆಫ್ ವೆಕ್ಟರ್ಸ್ ಇದೆ. ಈ ವೆಕ್ಟರ್ಸ್ಗಳನ್ನ ಸೆಟ್ನ ನಾನು ಎ ಅಂತ ಹೇಳಿ ಡಿನೋಟ್ ಮಾಡಿದ್ದೀನಿ. ಈ ಸೆಟ್ ಎ ಏನಾದರೂ ನಮಗೆ ಆರ್ ಆಫ್ ಟಿಗೆ ಬೇಸಿಸ್ ಆಯಿತು ಅಂತ ಇಟ್ಕೊಳ್ಳಿ. ಎ ಏನಾದರೂ ಆರ್ ಆಫ್ ಟಿಗೆ ಬೇಸಿಸ್ ಆದರೆ ದೆನ್ ದ ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಈಸ್ ಎಸ್ ಅಂತ ಹೇಳ್ಬೋದು. ನಂಬರ್ ಆಫ್ ಎಲಿಮೆಂಟ್ ಎಸ್ ಇರೋದ್ರಿಂದ ಡೈಮೆನ್ಷನ್ ಆಫ್ ಆರ್ ಆಫ್ ಟಿನ ನಾವು ಎಸ್ ಅಂತ ಹೇಳ್ಬೋದು. ಸೊ ಡೈಮೆನ್ಷನ್ ಆಫ್ ನಲ್ ಸ್ಪೇಸ್ ಎನ್, ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಎಸ್ ಆಯಿತು ಅಂದರೆ ಆಟೋಮೆಟಿಕಲಿ ಇಲ್ಲೇ ಹೇಳಿದೀವಿ ಎನ್ ಪ್ಲಸ್ ಎಸ್ ಇಸ್ ಈಕ್ವಲ್ ಟು ಎಮ್ ಅಂತ. ಸೊ ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಎನ್ ಅಂದರೆ ಡೈಮೆನ್ಷನ್ ಆಫ್ ಆರ್ ಆಫ್ ಟಿ, ಎಸ್ ಅಂದರೆ ಡೈಮೆನ್ಷನ್ ಆಫ್ ಎನ್ ಅಂದರೆ ಡೈಮೆನ್ಷನ್ ಆಫ್ ಎನ್ ಆಫ್ ಟಿ, ಎಸ್ ಅಂದರೆ ಡೈಮೆನ್ಷನ್ ಆಫ್ ಆರ್ ಆಫ್ ಟಿ ಆದರೆ ಸಮ್ ಆಫ್ ದೋಸ್ ಟು ಇಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ದ ಡೊಮೈನ್ ಅಂತ ಹೇಳ್ದಂಗಾಗುತ್ತೆ. ದಟ್ ಈಸ್ ದ ಥಿಯರಮ್. ಸೊ ಇದನ್ನ ಬೇಸಿಸ್ ಅಂತ ಹೇಳಬೇಕು ಅಂದರೆ ಎ ಇಸ್ ದ ಬೇಸಿಸ್ ಆಫ್ ಆರ್ ಆಫ್ ಟಿ ಅಂತ ಹೇಳಬೇಕಂದ್ರೆ ಬೈ ದ ಡೆಫಿನೇಷನ್ ಆಫ್ ಬೇಸಿಸ್ ನಾವೇನಂತ ಪ್ರೂಫ್ ಮಾಡಬೇಕು, ಅದು ಸ್ಪ್ಯಾನ್ ಮಾಡುತ್ತೆ, ಆರ್ ಆಫ್ ಟಿನ ಸ್ಪ್ಯಾನ್ ಮಾಡುತ್ತೆ, ಹಾಗೆ ದಟ್ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಎ ಸ್ಪ್ಯಾನ್ಸ್ ಆರ್ ಆಫ್ ಟಿ, ಎ ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳಬೇಕು. ಫಸ್ಟ್ ಎ ಸ್ಪ್ಯಾನ್ಸ್ ಆರ್ ಆಫ್ ಟಿ ಅಂತ ಹೇಳಿ ಬರೆಯೋಣ, ಪ್ರೂಫ್ ಮಾಡೋಣ. ಸೊ ಎ ಸ್ಪ್ಯಾನ್ಸ್ ಆರ್ ಆಫ್ ಟಿ ಅಂತ ಹೇಳೋದಕ್ಕೆ ನೋಡಿ ನಾನು B2 ಬರ್ಕೊಂಡಿದ್ದೆ. B2 ನಲ್ಲಿ ನಮಗೆ ಅಪ್ ಟು B2 ನಲ್ಲಿ ಆಲ್ಫಾ ಒನ್ ಆಲ್ಫಾ ಟು ಸೊ ಆನ್ ಆಲ್ಫಾ ಎನ್, ನೆಕ್ಸ್ಟ್ ಬೀಟಾ ಒನ್ ಬೀಟಾ ಟು ಸೊ ಆನ್ ಬೀಟಾ ಎಸ್ ಅಂತ ಹೇಳಿ ವೆಕ್ಟರ್ಸ್ ಇತ್ತು. ಆ ಎಲ್ಲ ವೆಕ್ಟರ್ಸನ್ನು ಕೂಡ ದಟ್ ಸ್ಪ್ಯಾನ್ಸ್ ವಿ ಅಂದರೆ B2 ಇಸ್ ದ ಬೇಸಿಸ್ ಆಗಿರೋದ್ರಿಂದ B2 ಇಸ್ ದ ಬೇಸಿಸ್ ಆಫ್ ವಿ. ಸೊ ಆ ಬೇಸಿಸ್ ಬರೋ ಫಾರ್ಮೆಟ್ನಲ್ಲೇ ನಾವು ಎಕ್ಸ್ಟೆಂಡ್ ಮಾಡಿ ಬರ್ದಿದ್ದು. B2 ವಿಗೆ ಬೇಸಿಸ್ ಅಂದಮೇಲೆ ಆಟೋಮೆಟಿಕಲಿ B2 ವಿನ ಸ್ಪ್ಯಾನ್ ಮಾಡುತ್ತೆ ಅಂತ, ಬೇಸಿಸ್ ಆಗಿದೆ ಅಂದ್ರೆ ಸ್ಪ್ಯಾನ್ ಮಾಡಬೇಕು. ಸೊ ಆ B2 ನಲ್ಲಿ ನಮಗೆ ಬರುತ್ತಲ್ಲ ಪ್ರತಿಯೊಂದು ಎಲಿಮೆಂಟ್ನ ಇಮೇಜಸ್ ಟಿ ಆಫ್ ಆಲ್ಫಾ ಒನ್ ಟಿ ಆಫ್ ಆಲ್ಫಾ ಟು ಸೊ ಆನ್ ಟಿ ಆಫ್ ಆಲ್ಫಾ ಎನ್ ಟಿ ಆಫ್ ಬೀಟಾ ಒನ್ ಟಿ ಆಫ್ ಬೀಟಾ ಟು ಸೊ ಆನ್ ಟಿ ಆಫ್ ಬೀಟಾ ಎಸ್ ಅಂತ ಆ ಎಲಿಮೆಂಟ್ಸ್ನ ಸೆಟ್ ಏನು ಮಾಡುತ್ತೆ, ಅದು ಆರ್ ಆಫ್ ಟಿನ ಸ್ಪ್ಯಾನ್ ಮಾಡುತ್ತೆ. ಅಂದರೆ ಟಿ ಆಫ್ ಆಲ್ಫಾ ಒನ್ ಟಿ ಆಫ್ ಆಲ್ಫಾ ಟು ಟಿ ಆಫ್ ಆಲ್ಫಾ ಎನ್ ಟಿ ಆಫ್ ಬೀಟಾ ಒನ್ ಟಿ ಆಫ್ ಬೀಟಾ ಟು ಟಿ ಆಫ್ ಬೀಟಾ ಎಸ್ ನ ಸೆಟ್ ಏನು ಬರುತ್ತೆ, ದಟ್ ಸೆಟ್ ಸ್ಪ್ಯಾನ್ಸ್ ಆರ್ ಆಫ್ ಟಿ. ಸೊ ಅದು ಆರ್ ಆಫ್ ಟಿನ ಸ್ಪ್ಯಾನ್ ಮಾಡುತ್ತೆ ಅಂದರೆ ಅದರಲ್ಲಿ ಟಿ ಆಫ್ ಆಲ್ಫಾ ಒನ್ ಟಿ ಆಫ್ ಆಲ್ಫಾ ಟು 0 ಆಗಿರೋದ್ರಿಂದ ಉಳ್ಕೊಳ್ಳೋದು ನಮ್ಗೆ ಇದಿಷ್ಟೇ ವೆಕ್ಟರ್ಸು. ದೋಸ್ ವೆಕ್ಟರ್ಸ್ ಸ್ಪ್ಯಾನ್ ಆರ್ ಆಫ್ ಟಿ ಇನ್ ದ ಸೆನ್ಸ್ ದ ಸೆಟ್ ಎ ಸ್ಪ್ಯಾನ್ಸ್ ಆರ್ ಆಫ್ ಟಿ. ನೀವು ಇಲ್ಲಿ ಬೇಕಾದ್ರೆ ಹೇಳ್ಬೋದು ಬಿಕಾಸ್
ಟಿ ಆಫ್ ಆಲ್ಫಾ 1 ಇಸ್ ಈಕ್ವಲ್ ಟು ಟಿ ಆಫ್ ಆಲ್ಫಾ 2 ಇಸ್ ಈಕ್ವಲ್ ಟು ಸ್ವಾನ್ ಟಿ ಆಫ್ ಆಲ್ಫಾ ಎನ್ ಇಸ್ ಈಕ್ವಲ್ ಟು 0 ಆಗಿರೋದ್ರಿಂದ ಈ ಸೆಟ್ಟಲ್ಲಿ ಇಷ್ಟು ಮಾತ್ರ ವೆಕ್ಟರ್ಸ್ ಇರುತ್ತೆ, ಆ ವೆಕ್ಟರ್ಸು ಆರ್ ಆಫ್ ಟಿ ನ ಸ್ಪ್ಯಾನ್ ಮಾಡುತ್ತೆ. ಸೊ ಇನ್ನು ನೆಕ್ಸ್ಟ್ ಎ ಇಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳಬೇಕು. ಸೊ ಅದಕ್ಕೆ ಕನ್ಸಿಡರ್. ಸೊ ನಾವು ಯಾವಾಗ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ? C1 ಇಂಟು ಆಲ್ಫಾ 1 ಪ್ಲಸ್ C2 ಇಂಟು ಆಲ್ಫಾ 2 ಪ್ಲಸ್ 1 Cn ಇಂಟು ಆಲ್ಫಾ n ಇಸ್ ಈಕ್ವಲ್ ಟು 0 ಆಗಿ C1 ಇಸ್ ಈಕ್ವಲ್ ಟು C2 ಇಸ್ ಈಕ್ವಲ್ ಟು ಸ್ವಾನ್ Cn ಇಸ್ ಈಕ್ವಲ್ ಟು 0 ಆದ್ರೆ ಆಗ ನಾವು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಅಂತ ಕರಿತೀವಿ. ಯಾವುದನ್ನ? ಆಲ್ಫಾ 1 ಆಲ್ಫಾ 2 ಸ್ವಾನ್ ಆಲ್ಫಾ n ನ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ ನಾನು ಈ ಸೆಟ್ ಏನ ನಾನು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳಬೇಕು ಅಂದ್ರೆ ಆ ವೆಕ್ಟರ್ಸ್ ನಮಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಅಂದ್ರೆ C1 ಇಂಟು ಆಲ್ಫಾ 1 ಬದಲು ನಾವು C1 ಇಂಟು ಟಿ ಆಫ್ ಬೀಟಾ 1 ಅಂತ ಬರೀಬೇಕು. ಯಾಕೆಂದ್ರೆ ಇದನ್ನ ನಾವು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳಿ ಪ್ರೂಫ್ ಮಾಡ್ತಿರೋದು. ಹಾಗಾಗಿ ಆ ವೆಕ್ಟರ್ಸ್ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಕನ್ಸಿಡರ್ ದ ಲೀನಿಯರ್ ಕಾಂಬಿನೇಷನ್. ಆ ಕಾಂಬಿನೇಷನ್ ನೋಡಿ ಹೇಗೆ ಬರೀತೀನಿ ಅಂದ್ರೆ C ಇಂಟು ಟಿ ಆಫ್ ಬೀಟಾ 1 ಪ್ಲಸ್ C2 ಇಂಟು ಟಿ ಆಫ್ ಬೀಟಾ 2 ಪ್ಲಸ್ 1 ಪ್ಲಸ್ Cn CS ಇಂಟು ಟಿ ಆಫ್ ಬೀಟಾ ಎಸ್ ಈಸ್ ಈಕ್ವಲ್ ಟು 0 ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ. ಸೊ ಇದು ಲೀನಿಯರ್ ಕಾಂಬಿನೇಷನ್ ಆಫ್ ದ ವೆಕ್ಟರ್ಸ್ ಆಫ್ ಟಿ ಆಫ್ ಆಲ್ಫಾ 1 ಟಿ ಆಫ್ ಬೀಟಾ 2 ಸೊ ಆನ್ ಟಿ ಆಫ್ ಬೀಟಾ ಎಸ್ ಅಂತ. ಅದು ಕೂಡ ವೆಕ್ಟರ್ಸ್ ಅನ್ನ ದೋಸ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಕೋಡೊಮೈನ್. ಸೊ ಕೋಡೊಮೈನ್ ನಲ್ಲಿ ಇರುತ್ತೆ, ಅದು ಇಮೇಜಸ್ ಆಗಿರೋದ್ರಿಂದ ರೇಂಜ್ ಸ್ಪೇಸ್ ನಲ್ಲಿ ಬರುತ್ತೆ. ಸೊ ಟಿ ಇಸ್ ಅ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಹಾಗಾಗಿ ಇದನ್ನ ನಾವು ನೋಡಿ ಹೇಗೆ ಬರೀಬಹುದು? ಟಿ ಆಫ್ C1 into beta 1, T of C2 into beta 2, T of CS into beta SN. So again T linear transformation ಆಗಿರೋದ್ರಿಂದ ಇದನ್ನ T of C1 beta 1 plus C2 beta 2 plus 1 CS beta S is equal to 0 ಅಂತ ಹೇಳಿ ಬರೀಬಹುದು. ಸೊ ಟಿ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಆಗಿದ್ರೆ ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ ಅಂದ್ರೆ ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಅಂತ ಬರಿತೀವಲ್ವಾ? ಹಾಗೆ ಎಲ್ಲಾ ವೆಕ್ಟರ್ಸ್ಗೂ ಸೇರಿಸಿ ನಾನು ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, ಟಿ ಆಫ್ ಆಲ್ಫಾ ಇಸ್ ಈಕ್ವಲ್ ಟು 0 ಅಂದ್ರೆ ಅರ್ಥ ಏನು? ಆಲ್ಫಾ 0ಗೆ ಮ್ಯಾಪ್ ಆಗಿದೆ ಅಂತ. ಆಲ್ಫಾ 0ಗೆ ಮ್ಯಾಪ್ ಆಗಿದ್ರೆ ಆಲ್ಫಾ ನಲ್ ಸ್ಪೇಸ್ ನಲ್ಲಿ ಇರುತ್ತೆ. ಸೊ ಯಾವ್ಯಾವ ವೆಕ್ಟರ್ಸ್ 0 ಎಲಿಮೆಂಟ್ ಆಫ್ ಇಲ್ಲಿ 0 ಎಲಿಮೆಂಟ್ ಆಫ್ ಕೋಡೊಮೈನ್ಗೆ ಮ್ಯಾಪ್ ಆಗಿರುತ್ತೋ ಆ ವೆಕ್ಟರ್ಸ್ ನಲ್ ಸ್ಪೇಸ್ ನಲ್ಲಿ ಇರುತ್ತೆ. ಟಿ ಆಫ್ ಆಲ್ಫಾ ಇಸ್ ಈಕ್ವಲ್ ಟು 0 ಅಂತ ಬಂತು ಅಂದ್ರೆ ಆಲ್ಫಾ 0ಗೆ ಮ್ಯಾಪ್ ಆಗಿದೆ ಅಂತ. ಇಲ್ಲೂ ಟಿ ಆಫ್ ದಿಸ್ ವೆಕ್ಟರ್ ಇದಿಷ್ಟು ಸೇರಿಸಿ ಒಂದು ವೆಕ್ಟರ್ ಇದು. ಆ ಟಿ ಆಫ್ ದಟ್ ವೆಕ್ಟರ್ ಇಸ್ ಈಕ್ವಲ್ ಟು 0 ಅಂದ್ರೆ ಆ ವೆಕ್ಟರ್ ಕೂಡ 0 ಎಲಿಮೆಂಟ್ ಆಫ್ ಕೋಡೊಮೈನ್ಗೆ ಮ್ಯಾಪ್ ಆಗಿದೆ ಅಂತ. ಸೊ ಯಾವಾಗ ಇದು ಟಿ ಆಫ್ ದಿಸ್ ವೆಕ್ಟರ್ ಇಸ್ ಈಕ್ವಲ್ ಟು ಅಂದ್ರೆ ಅದು ವೆಕ್ಟರ್ ನಮಗೆ ಯಾವಾಗ 0 ಎಲಿಮೆಂಟ್ಗೆ ಮ್ಯಾಪ್ ಆಗಿರುತ್ತೆ ಆಟೋಮೆಟಿಕಲಿ ಆ ವೆಕ್ಟರ್ ನಮಗೆ ನಲ್ ಸ್ಪೇಸ್ ನಲ್ಲಿ ಇರುತ್ತೆ, ಬಿಲಾಂಗ್ಸ್ ಟು ಎನ್ ಆಫ್ ಟಿ ಎನ್. ಸೊ ಅದು ನಲ್ ಸ್ಪೇಸ್ ನಲ್ಲಿ ಇದೆ. C1 beta 1 C2 beta 2 so on CS beta S belongs to n of t n. ಆದ್ರೆ ನಮಗೆ ನಲ್ ಸ್ಪೇಸ್ ನಲ್ಲಿ ಬಂದಿದ್ದ ಬೇಸಿಸ್ ನ ಬೀಟಾ 1 ಅಂತ ಹೇಳಿ ಬರ್ದಿದ್ವಿ, ಸಾರಿ B1 ಅಂತ ಬರ್ದಿದ್ವಿ. ಬಟ್ B1 is the basis of n of t. ಹೌದಾ? ಸೊ B1 is the basis of n of t ಅಂದ್ರೆ ಆ B1 ಅಲ್ಲಿ ಇದೆ ಅಲ್ಲ ವೆಕ್ಟರ್ಸ್ ಆಲ್ಫಾ 1 ಆಲ್ಫಾ 2 so on ಆಲ್ಫಾ n ಅಂತ. ಆ ವೆಕ್ಟರ್ಸ್ ನ ಲೀನಿಯರ್ ಕಾಂಬಿನೇಷನ್ಗೆ ಈ ಲೀನಿಯರ್ ಕಾಂಬಿನೇಷನ್ ಈಕ್ವಲ್ ಆಗಿರಬೇಕು. ಯಾಕೆಂದ್ರೆ ಈ ಲೀನಿಯರ್ ಕಾಂಬಿನೇಷನ್ ಎನ್ ಆಫ್ ಟಿ ನಲ್ಲಿ ಇದೆ ಅಂದ್ಮೇಲೆ ಈ ವೆಕ್ಟರ್ಸ್ ಇಂದ ಫಾರ್ಮೇಶನ್ ಆಗುತ್ತಲ್ಲ ಲೀನಿಯರ್ ಕಾಂಬಿನೇಷನ್, ಅದು ಕೂಡ ಎನ್ ಆಫ್ ಟಿ ನಲ್ಲೇ ಬರೋದು. ಸೊ ಅವೆರಡೂ ಕೂಡ ಈಕ್ವಲ್ ಆಗಿರಬೇಕು ಅಂತ ನೋಡಿ ಇಲ್ಲಿ ಬರೀತೀನಿ. ನೆಕ್ಸ್ಟ್ ಕಂಟಿನ್ಯೂಷನ್ ಪ್ರೂಫ್ ನ ಸೊ ಹಾಗಾಗಿ ಆ ಲೀನಿಯರ್ ಕಾಂಬಿನೇಷನ್ ಬರೆಯೋದಕ್ಕೆ ನಮಗೆ ಸ್ಕೇಲಾರ್ಸ್ ಬೇಕು. ಸೊ ಫಾರ್ d1 d2 d3 so on dn belongs to the field f ಅಂತ ಹೇಳಿ ತಗೊಂಡು thus c1 beta 1 plus c2 beta 2 plus 1 plus cs beta s is equal to d1 into alpha 1 plus d2 into alpha 2
plus 1 plus dn into alpha n. alpha 1 alpha 2 alpha n ಎನ್ ಆಫ್ ಟಿ ನಲ್ಲೇ ಇರೋವಂಥ ಬೇಸಿಸ್ ಆಗಿರೋದ್ರಿಂದ, ಅಂದರೆ ಆ ಸೆಟ್ B1 ಅನ್ನೋದು ಎನ್ ಆಫ್ ಟಿಗೆ ಬೇಸಿಸ್ ಆಗಿರೋದ್ರಿಂದ ಈ ವೆಕ್ಟರ್ಸ್ನ ಲೀನಿಯರ್ ಕಾಂಬಿನೇಷನ್ನು ಈ ಲೀನಿಯರ್ ಕಾಂಬಿನೇಷನ್ ಈಕ್ವಲ್ ಆಗಿರುತ್ತೆ, ಯಾಕೆಂದ್ರೆ ಇದು ಕೂಡ ಎನ್ ಆಫ್ ಟಿ ನಲ್ಲಿ ಇರೋದೇನೆ. ಈಗ ನೆಕ್ಸ್ಟ್ ಏನಂದ್ರೆ ಈ ಎಲ್ಲ ಎಲಿಮೆಂಟ್ಸ್ D1 ಆಲ್ಫಾ 1 ಸಾರಿ C1 ಬೀಟಾ 1 C2 ಬೀಟಾ 2 ಏನಿದೆ ಇದಿಷ್ಟನ್ನು ಕೂಡ ನಾನು RHSಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಟ್ರಾನ್ಸ್ಫರ್ ಮಾಡಿ ಬರೆದ್ರೆ ನೋಡಿ D1 ಆಲ್ಫಾ 1 ಪ್ಲಸ್ D2 ಆಲ್ಫಾ 2 ಪ್ಲಸ್ 1 ಪ್ಲಸ್ dn alpha n plus of minus C1 into beta 1 plus of minus C2 into beta 2 plus 1 plus minus CS into beta s is equal to 0 ಅಂತ ಹೇಳಿ ಬರೀಬಹುದು, ಹೌದಾ? ಸೊ 0 is equal to that ಅಂದ್ರೆ ಒಂದೇ, ಸೊ that is equal to 0 ಅಂತ ಹೇಳಿದ್ರು ಒಂದೇ, ಬೋತ್ ಆರ್ ಸೇಮ್. ಸೊ ಹಾಗಾಗಿ ಆ ಥರ ಬರ್ದಿದ್ದೀನಿ. ಈಗ ನೆಕ್ಸ್ಟ್ ನೋಡಿ, ಇದು ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿರುವಂಥದ್ದು. ಈ ಲೀನಿಯರ್ ಕಾಂಬಿನೇಷನ್ ಪೂರ್ತಿ ಈಸ್ ಈಕ್ವಲ್ ಟು 0 ಆಗಿದೆ. ಸೊ ಇಲ್ಲಿ ನಮಗೆ ಈ ಬಂದಿದೆ ಅಲ್ವಾ ಈ ಎಲಿಮೆಂಟ್ಸು, ಸೊ ಅದು ಎಲ್ಲ ವೆಕ್ಟರ್ಸ್ ಆಲ್ಫಾ 1 ಆಲ್ಫಾ 2 ಆಲ್ಫಾ n ಬೀಟಾ 1 ಬೀಟಾ 2 ಸೊ ಆನ್ ಬೀಟಾ s ಅನ್ನೋದು ದಟ್ ಈಸ್ ದ ಎಲಿಮೆಂಟ್ಸ್ ಆಫ್ ದ ಬೇಸಿಸ್ B2. ಸೊ ನೋಡಿ ಕ್ಲಿಯರ್ಲಿ B2 ಈಸ್ ಅ ಬೇಸಿಸ್ ಆಫ್ V. B2 ವಿಗೆ ಬೇಸಿಸ್ ಆಗಿದೆ. ಸೊ ಹಾಗಾಗಿ therefore ಆಲ್ಫಾ 1 ಆಲ್ಫಾ 2 so on ಆಲ್ಫಾ n ಬೀಟಾ 1 ಬೀಟಾ 2 so on ಬೀಟಾ s ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್. ಅದು ಲೀನಿಯರ್ಲಿ ಇಂಡಿಪೆಂಡೆಂಟ್ ವೆಕ್ಟರ್ಸ್ ಆಗಿರಬೇಕು. ಯಾಕೆಂದ್ರೆ B2 ಬೇಸಿಸ್ ಆಗಿದೆ ಅಂದ್ಮೇಲೆ B2 ಬೇಸಿಸ್ ಆಗಿದೆ ಅಂದ್ರೆ ನಾವು ಇದು ಬೆಸ್ಟ್ ವೆಕ್ಟರ್ಸ್ ಏನಲ್ಲ, ಸಿಂಪ್ಲಿ B2 is a basis of V, therefore B2 is ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಬೇಸಿಸ್ ಆಗಿದೆ ಅಂದ್ಮೇಲೆ ಲೀನಿಯರ್ ಸ್ಪ್ಯಾನ್ ಆಗಿರಬೇಕು, ಹಾಗೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಸೊ B2 ಈಸ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂದ್ರೆ ದಸ್ ಆ ಸ್ಕೇಲಾರ್ಸ್ ಏನಿದೆ ಅದು ಈಕ್ವಲ್ ಟು 0 ಆಗಿರ್ಬೇಕಾ. D1 is equal to D2 is equal to swan is equal to dn is equal to ಸಿಂಪ್ಲಿ ಇದನ್ನ C1 is equal to C2 is equal to swan is equal to CS is equal to 0 ಮೈನಸ್ ಅಂತ ಬರ್ಕೊಂಡ್ರು ಅಲ್ಲಿ ಮೈನಸ್ ನ ಬರೆದ್ರು ಕೂಡ ನಮಗೆ ಇಲ್ಲಿ ಇನ್ ಕೇಸ್ ನೀವು ಮೈನಸ್ is equal to minus C1 is equal to minus C2 is equal to minus CS is equal to 0 ಅಂದ್ರೂ C1 is equal to C2 is equal to 0 ನೇ ಆಗಿರೋದ್ರಿಂದ ಸೊ ದಟ್ ಇಂಪ್ಲೈಸ್ C1 is equal to C2 is equal to, ಬೇಕಾದ್ರೆ ನೀವು ಮೈನಸ್ ಬರ್ಕೊಳ್ಳಿ ಅಲ್ಲೂ ನೋ ಪ್ರಾಬ್ಲಮ್. C1 is equal to C2 is equal to swan is equal to CS is equal to 0 ಅಂತ ಹೇಳ್ಬೋದು. ಸೊ ಯಾವಾಗ C1 C2 swan CS is equal to 0 ಬರುತ್ತೆ, therefore that A is linearly independent ಅಂತ ಹೇಳ್ಬೋದು. A spans R of t ಅಂತ ಹೇಳಿದ್ವಿ, ಹಾಗೆ A is linearly independent, thus A is a basis of R of t ಅಂತ ಹೇಳಲಾಗಿದೆ. A is a basis of R of t, that implies dimension of R of t is equal to S ಅಂತ ಹೇಳಲಾಗಿದೆ. ಸೊ ನೋಡಿ ಡೈಮೆನ್ಷನ್ ಆಫ್ R of t is equal to S1. ಕಾಲ್ ದಿಸ್ ಈಕ್ವೇಷನ್ ಆಸ್ 1. ಇಲ್ಲಿ ಏನು ಬರ್ತಿದೆ n plus s is equal to m ಅಂತ. ಸೊ 1 ಬಿಕಮ್ಸ್ ಏನಾಗುತ್ತೆ, n ಮೀನ್ಸ್ ಡೈಮೆನ್ಷನ್ ಆಫ್ n of t. n ಅಂದ್ರೆ ಡೈಮೆನ್ಷನ್ ಆಫ್ n of t ಪ್ಲಸ್ ಇಲ್ಲಿ s ಅಂತ ಬರ್ಕೊಂಡಿದ್ವಿ ಅಲ್ವಾ, ದಟ್ ಈಸ್ ದ ಡೈಮೆನ್ಷನ್ ಆಫ್ R of t is equal to m means dimension of the vector space Vn. So hence the theorem, this is the rank and nullity theorem. I think ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ರ್ಯಾಂಕ್ ಅಂಡ್ ನಲಿಟಿ ಥಿಯರಮ್ ಪ್ರೂಫ್, ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಅದು ಕೂಡ ಇಂಪಾರ್ಟೆಂಟ್. ಅದನ್ನು ಹೇಗೆ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆಲ್.